ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ. ಈಗ ನಾವು ನೈಟಿ ಮೆಟೀರಿಯಲಲ್ಲಿ ನೈಟಿ ಫ್ರಾಕ್ ಹೇಗೆ ಕಟ್ಟಿಂಗ್ ಸ್ಟಿಚಿಂಗ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬ ಸುಲಭ ಇದೆ, ಎಲ್ಲರೂ ಟ್ರೈ ಮಾಡಿ ನೋಡಿ. ನಾನೀಗ ಒಳ್ಳೆ ಸೈಡು ಒಳಗಡೆ ಆಗೋ ರೀತಿಲಿ ಈ ಥರ ಮಡಚಿ ಇಟ್ಕೊಳ್ತಾ ಇದ್ದೀನಿ. ಎರಡಾಗಿ ಮಡಚಿ ಉದ್ದನೆ ಹೀಗೆ ಮಡಚಿ ಇಟ್ಕೊಂಡಿದ್ದೀನಿ. ಈಗ ನನಗೆ ಫುಲ್ ಲೆಂತ್ 47 ಇಂಚು ಬೇಕು. ಫ್ರಿಲ್ ಬಾಡಿ ಪಾರ್ಟ್ ಎರಡೂ ಸೇರಿ 47 ಇಂಚು ಬೇಕು. 47ರಲ್ಲಿ 8 ಇಂಚು ಮೈನಸ್ ಮಾಡಬೇಕು. 8 ಇಂಚು ಮೈನಸ್ ಮಾಡಿ 39 ಇಂಚು ಸಿಗುತ್ತೆ ನಮಗೆ. ಆಗ 8 ಇಂಚು ಫ್ರಿಲ್ಲಿಗೆ ತಗೋಬೇಕು. 39 ಇಂಚುಗೆ ನಾವು 1 ಇಂಚು ಸೀಮ್ ಅಲವೆನ್ಸ್ ಸೇರಿಸಿ 40 ಇಂಚಲ್ಲಿ ಈ ಥರ ಮಾರ್ಕ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಲೆಂತ್ ಅದಕ್ಕೆ 1 ಇಂಚು ಜಾಸ್ತಿ ಆ್ಯಡ್ ಮಾಡಿಕೊಂಡು ಈ ಥರ ಅಲ್ಲಿಂದ ಎರಡಾಗಿ ಮತ್ತೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಗೆ 40 ಇಂಚು ಬರುತ್ತೆ. ನಾನು ಈಗ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಿಲ್ಲಿಗೆ ನಮಗೆ 8 ಇಂಚು ಬೇಕು. ಅದಕ್ಕೆ 1.5 ಇಂಚು ಸೀಮ್ ಅಲವೆನ್ಸ್ ಸೇರಿಸಿ ನಾನು 9.5 ಇಂಚಲ್ಲಿ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಫ್ರಿಲ್ಲಿಗೆ. ಇದು ಹಾಗೆ ಈ ನೈಟಿ ಮೆಟೀರಿಯಲಲ್ಲಿ ನಮಗೆ ಫ್ರಿಲ್ ಹೊಲಿಯೋದಕ್ಕಾಗಿ ನಮಗೆ 3 ಪೀಸು ಸಿಗುತ್ತೆ ಇದರಲ್ಲಿ. ನಿಮಗೆ ಲೆಂತ್ ಬೇಕಾದರೆ 41, 42 ಇಂಚು ಮಾತ್ರ ಲೆಂತ್ ಸಿಗೋದು. ಫ್ರಿಲ್ಲಿಗೆ 8 ಇಂಚು ಬಿಟ್ಟರೆ ಬಾಡಿ ಪಾರ್ಟ್ 41 ಇಂಚು ಅಷ್ಟೇ ಸಿಗೋದು. ಅದೇ ಥರ ನಾನೀಗ 3 ಸಲ ಈ ಥರ ಫ್ರಿಲ್ಲಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಇನ್ನೊಂದು ಸ್ವಲ್ಪನೇ ಪೀಸ್ ಇರೋದು, 9.5 ಇಂಚು ಸಿಗಲ್ಲ. ಅದಕ್ಕೆ ಆ ಪೀಸು ನಾನು ತಗೊಳ್ಳೋದಿಲ್ಲ. ಫ್ರಿಲ್ ಲೆಂತ್ ಕಡಿಮೆ ಮಾಡೋದಾದರೆ ನಮಗೆ 4 ಪೀಸು ಸಿಗುತ್ತೆ ನಮಗೆ ಫ್ರಿಲ್ ಮಡಗೋದಕ್ಕಾಗಿ. ಈಗ ನಾನು ಆ 3 ಪೀಸು ಫ್ರಿಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ 9.5 ಇಂಚು, ಅದನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ನೆಟ್ಟಾಗಿ ಗೆರೆ ಎಳೆದು ಅದನ್ನು ಕಟ್ ಮಾಡ್ಕೊಳ್ಳಿ. ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ. ತುಂಬ ಸುಲಭ ಇದೆ. ಅದೇ ಥರ ನಾನು ಬರೆದು ತೋರಿಸ್ತಾ ಇದ್ದೀನಿ. ಅದನ್ನು ನೋಡಿಕೊಂಡು ನೀಟಾಗಿ ಇದೇ ಥರ ಕಟ್ ಮಾಡ್ಕೊಳ್ಳಿ. ನಿಮ್ಮ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅದೇ ಥರ ಸೀಮ್ ಅಲವೆನ್ಸ್ ಆ್ಯಡ್ ಮಾಡಿ ಇದೇ ಥರ ಕಟ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನಾನು 3 ಪೀಸ್ ಅದೇ ಥರ ಫ್ರಿಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದು ಹೀಗೆ ನಾನು ಬೇರೆ ಇಡ್ತಾ ಇದ್ದೀನಿ. ಈಗ ಬಾಡಿ ಪಾರ್ಟಲ್ಲಿ ನಮಗೆ ಬಾಡಿ ಪಾರ್ಟ್ ನೀಟಾಗಿ ಹೀಗೆ ಮಡಚ್ಕೊಳ್ಳುವ. ಅಲ್ಲಿಂದ ನಾವು ಬಾಡಿ ಪಾರ್ಟಲ್ಲಿ ಅಳತೆಗಳು ಮಾಡಿಕೊಳ್ಳುವ. ನೋಡಿ, ಈಗ ಫೋಲ್ಡೆಡ್ ಸೈಡ್ ನನ್ನ ಸೈಡಿಗೆ ಮಾಡಿಕೊಂಡು ಆ ಫೋಲ್ಡೆಡ್ ಸೈಡಿಂದ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. 7 ಇಂಚು ಶೋಲ್ಡರಿಗೆ ತಗೊಳ್ತಿದ್ದೀನಿ. ಡಬಲ್ ಎಕ್ಸೆಲ್ ನೈಟಿ ಎಲ್ಲ ತಗೊಳ್ಳೋರಿಗೆ ಕರೆಕ್ಟ್ ಆಗುತ್ತೆ. ಎಕ್ಸೆಲ್ ನೈಟಿ ತಗೊಳ್ಳೋರಿಗೆ ಸ್ವಲ್ಪ ಶೇಪ್ ಮಾಡಿಕೊಂಡ್ರೆ ಆಯಿತು. ಈಗ 7 ಇಂಚು ನೆಟ್ಟಗೆ 2 ಸಲ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಆರ್ಮ್ ಹೋಲ್ ನಾವು 7 ಇಂಚು ಅದೇ ಥರ ಕೊಡ್ತಿದ್ದೀನಿ. ನೋಡಿ, 7 ಇಂಚು ಆರ್ಮ್ ಹೋಲ್ ಲೆಂತು ಕೊಟ್ಟಿದ್ದೀನಿ. ಈಗ ಚೆಸ್ಟ್ ಮಾರ್ಕ್ ಮಾಡ್ಕೊಳ್ಳುವ. ಎದೆ ಸುತ್ತಳತೆ 10 ಇಂಚು ಕೊಡ್ತಿದ್ದೀನಿ. 10 ಇಂಚಲ್ಲಿ 1.5 ಇಂಚು ಸೀಮ್ ಅಲವೆನ್ಸ್ ಕೊಟ್ಟಿದ್ದೀನಿ. ನೋಡಿ, ಇದೇ ಥರ ಚೆಸ್ಟಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ನಾವು ವೇಸ್ಟ್ ಲೆಂತ್ ನಾವು ಮಾರ್ಕ್ ಮಾಡ್ಕೊಳ್ಳುವ. 14 ಇಂಚು ವೇಸ್ಟ್ ಲೆಂತ್ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಎತ್ತರ ಇರೋರಾದರೆ 15 ಇಂಚು ಮಾಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. 14, 14.5, 15 ಇಂಚುವರೆಗೆ ನಾವು ವೇಸ್ಟ್ ಲೆಂತ್ ಮಾರ್ಕ್ ಮಾಡ್ಕೋಬಹುದು. ಈಗ ವೇಸ್ಟ್ ವಿಡ್ತ್ ನಾನು 9.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ 1.5 ಇಂಚು ಸೀಮ್ ಅಲವೆನ್ಸ್ ಮಾರ್ಕ್ ಮಾಡಿದ್ದೀನಿ. ಈಗ ಹಿಪ್ ಲೆಂತ್ ನಮಗೆ 19.5 ಮಾರ್ಕ್ ಮಾಡ್ಕೊಂಡಿದ್ದೀನಿ. 20, 21.5 ಇಂಚ್ ತನಕ ನಾವು ಮಾರ್ಕ್ ಮಾಡ್ಕೊಳ್ಬೋದು ಎತ್ತರ ಇರೋರಿಗೆ. ಈಗ ನಾನು ಇಲ್ಲಿ 19.5 ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಕರೆಕ್ಟಾಗಿ 19.5 ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಅದರ ವಿಡ್ತ್ ನಾನಿಲ್ಲಿ 10.5 ಇಂಚು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ನೋಡಿ, 10.5 ಇಂಚು ಇಲ್ಲಿಗೆ ಬರುತ್ತೆ. ಅದಕ್ಕೆ ಅಲ್ಲಿಯೂ 1.5 ಇಂಚು ಸೀಮ್ ಅಲವೆನ್ಸ್ ಮಾರ್ಕ್ ಮಾಡ್ಕೋಬೇಕು. ಈ ಥರ ಸೀಮ್ ಅಲವೆನ್ಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಯೆಲ್ಲೋ ಕಲರ್ ಚಾಕ್ ಆಗಿದ್ದರಿಂದ ಕಾಣ್ತಾ ಇಲ್ಲ, ನಾನಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ಅದೇ ಥರ ನೀವು ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಲೆಂತು ಮತ್ತು ದಪ್ಪ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದರೆ ಅರ್ಧ ಇಂಚು 1 ಇಂಚು ದಪ್ಪ ಎಲ್ಲ ಸೇರಿಸ್ಕೋಬೋದು.
ಇದೇ ಥರ ನಿಮ್ಮ ಅಳತೆ ಇದೇ ಥರ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಆ ಮೂಲೆಗೆ ಈ ಥರ ಟೇಪು ಇಲ್ಲಾಂದರೆ ಉದ್ದಾದ ಸ್ಕೇಲ್ ಏನಾದರೂ ಇದ್ದರೆ ಈ ಥರ ಮೂಲೆಗೆ ಈ ಥರ ನೆಟ್ಟಗೆ ಮಾಡಿಕೊಂಡು ಅದೇ ಥರ ಮೂಲೆಗೆ ಈ ಥರ ಗೆರೆ ಎಳ್ಕೋಬೇಕು. ಆ ಮೂಲೆ ತನಕ ಇದೇ ಥರ ಗೆರೆ ಎಳ್ಕೋಬೇಕು. ಅಲ್ಲಿಂದ ಓಪನ್ ಭಾಗ ಇದೆ ಅಲ್ವಾ, ಓಪನ್ ಸೈಡಲ್ಲಿ 1 ಇಂಚು ಇಲ್ಲಾಂದರೆ 1/4 ಇಂಚು ಮೇಲೆ ಮಾರ್ಕ್ ಮಾಡ್ಕೊಳ್ಳಿ. ನಾನೀಗ 1 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಈ ಥರ ಕ್ರಾಸ್ ಆಗಿ ಗೆರೆ ಎಳ್ಕೋಬೇಕು. ಅದು ಇಲ್ಲಾಂದರೆ ಸ್ಟಿಚ್ ಮಾಡಿ ಆದಮೇಲೆ ಸೈಡಲ್ಲಿ ಹೀಗೆ ತೂಗಿ ಈ ಥರ ನಿಲ್ಲುತ್ತೆ, ಅದಕ್ಕೆ ಚೆಂದ ಕಾಣಲ್ಲ. ಅದಕ್ಕೆ ಆ ಥರ ಸ್ವಲ್ಪ ಶೇಪ್ ಮಾಡ್ಕೋಬೇಕು. ಈಗ 7 ಇಂಚದು ಅರ್ಧ 3.5 ಇಂಚು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಮ್ ಹೋಲಲ್ಲಿ 3.5 ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ಆಮ್ ಹೋಲ್ ಕರ್ವ್ ಎಲ್ಲ ಇದ್ದರೆ ನಮಗೆ ಸುಲಭ ಆಗುತ್ತೆ. ಈ ಥರ ಕರ್ವ್ ಮಾಡ್ಕೊಂಡು ಇಲ್ಲಾಂದರೆ ಕೈಯಲ್ಲೇ ಇದೇ ಥರ ಶೇಪು ಬರೋ ಥರ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಈಗ ಅರ್ಧ ಇಂಚು ಫ್ರಂಟ್ ಆಮ್ ಹೋಲ್ ನಾನು ಅರ್ಧ ಇಂಚು ಒಳಗಡೆ ಮಾರ್ಕ್ ಮಾಡಿ ಅಲ್ಲಿಯೂ ಇದೇ ಥರ ಶೇಪ್ ಕೊಡ್ತಾ ಇದ್ದೀನಿ. ಅರ್ಧ ಇಂಚು ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೋಬೇಕು ಮುಂಭಾಗಕ್ಕೆ, ಯಾಕಂದರೆ ಇದು ಚೂಡಿದಾರ್ ಕಟ್ ನೈಟಿ ಆಗಿದ್ದರಿಂದ ಪ್ಲೀಟ್ ಈ ಥರ ಮುದುಡಿ ಏನೇ ಇರಲ್ಲ. ನಮ್ಮ ಈ ಥರ ಕಟ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ಈಗ ನಾನು ಸ್ಲೀವ್ ಲೆಂತ್ ಟೋಟಲ್ 9 ಇಂಚು ಮಾರ್ಕ್ ಮಾಡ್ಕೊಳ್ತಿದ್ದೀನಿ. 1 ಇಂಚು ಕೆಳಗೆ ಹೊಲಿಲಿಕ್ಕೆ ಬೇಕಾಗುತ್ತೆ. ಅರ್ಧ ಇಂಚು ಶೋಲ್ಡರ್ ಅಟ್ಯಾಚ್ ಮಾಡಲಿಕ್ಕೆ ಬೇಕಾಗುತ್ತೆ. ಹಾಗೆ ನಾನು 9 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದೇ ಥರ ಈ ಸೈಡು ಇಲ್ಲಿಯೂ 9 ಇಂಚು ಎಲ್ಲಿ ಬರುತ್ತೆ ಅಂತ ಅದೇ ಥರ ಚಿಕ್ಕದಾಗಿ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ 9 ಇಂಚು ಇಲ್ಲಿಗೆ ಬರುತ್ತೆ. ಅಲ್ಲಿಂದ ಟೇಪು ಇದೇ ಥರ ಇಟ್ಕೊಂಡು 10 ಇಂಚು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೋಬೇಕು. ಇಷ್ಟು ನಾನು ತಗೊಂಡ ಚೆಸ್ಟ್ ಅಳತೆಗೆಲ್ಲ ಈ 10 ಇಂಚು ಸಾಕಾಗುತ್ತೆ. 10 ಇಂಚು ಮಾರ್ಕ್ ಮಾಡಿದ ಅಲ್ಲಿಂದ 3.5 ಇಂಚು ಈ ಥರ ಕೆಳಭಾಗಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಕೆಳಭಾಗಕ್ಕೆ 3.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ, ಅಲ್ಲಿಗೆ ಈ ಥರ ಸ್ಲೀವ್ದು ಶೇಪು ಮಾರ್ಕ್ ಮಾಡ್ಕೋಬೇಕು. ನಾನು ಇದಕ್ಕಿಂತ ಮುಂಚೆ ಹಾಕಿದ ನೈಟಿ ವಿಡಿಯೋದಲ್ಲಿ ಸ್ಲೀವ್ ಕಟ್ ಮಾಡೋದೆಲ್ಲ ಹೇಗೆ ಅಂತ ಡೀಟೇಲಾಗಿ ತೋರಿಸಿದ್ದೀನಿ. ಅದನ್ನು ನೋಡದೇ ಇರೋರು ಅದು ಒಂದು ಸಲ ನೋಡ್ಕೊಳ್ಳಿ. ಈಗ ಕೈದು ಕೆಳಗಡೆ ರೌಂಡ್ ಕೈ ದಪ್ಪ 6.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಪ್ಲಸ್ ಅದಕ್ಕೆ 1.5 ಇಂಚು ಸೀಮ್ ಅಲವೆನ್ಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಸೀಮ್ ಅಲವೆನ್ಸ್ ಮಾರ್ಕ್ ಮಾಡ್ಕೊಂಡಿದ್ದ ಅಲ್ಲಿಗೆ ಈ ಶೇಪ್ ಇಲ್ಲಿಂದ ನೆಟ್ಟಗೆ ಈ ಥರ ಗೆರೆ ಎಳ್ಕೋಬೇಕು. ನಿಮಗೆ ಕಾಣ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ. ಇದಕ್ಕಿಂತ ಮುಂಚೆ ನೈಟಿ ವಿಡಿಯೋ ಎಲ್ಲ ಹಾಕಿದ್ದೀನಿ, ನೋಡಿದವರು ಪ್ಲೀಸ್ ಅದೊಂದು ಸಲ ನೋಡಿ. ಅಲ್ಲಿಂದ ಕಟ್ಟಿಂಗ್ ಮಾಡ್ಕೊಳ್ಳುವ. ಸ್ಲೀವ್ ಫಸ್ಟ್ ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ಸ್ಲೀವ್ದು ಫ್ರಂಟ್ ಭಾಗನೂ ಸ್ವಲ್ಪ ಅರ್ಧ ಇಂಚು ಕಟ್ ಮಾಡ್ಕೋಬೇಕು, ಅದು ಆಮೇಲೆ ತೋರಿಸ್ತೀನಿ. ನೋಡಿ ಈಗ ಬ್ಯಾಕ್ ಆಮ್ ಹೋಲ್ ಎಲ್ಲಿ ಬರುತ್ತೆ ಅದರಲ್ಲಿ ಕಟ್ ಮಾಡ್ಕೋಬೇಕು. ಫ್ರಂಟ್ ಆಮ್ ಹೋಲ್ ಕಟ್ ಮಾಡಬಾರ್ದು. ಈಗಲೇ ಬ್ಯಾಕ್ ಆಮ್ ಹೋಲ್ ಕಟ್ ಮಾಡಿಕೊಂಡು ಆ ಸೀಮ್ ಅಲವೆನ್ಸ್ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವಾ, ಆ ಸೀಮ್ ಅಲವೆನ್ಸ್ ಎಲ್ಲಿ ಬರುತ್ತೆ ಆ ಮಾರ್ಕಿಂಗಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಥರ ಆ ಮೂಲೆ ಗಂಟ ಇದೇ ಥರ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಕೆಳಭಾಗದಲ್ಲಿ ಶೇಪಾಗಿ 1 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವಾ, ಅಲ್ಲಿಗೆ ಈ ಥರ ಶೇಪ್ ಮೇಲೆ 1 ಇಂಚು ಒಂದು ಇಲ್ಲಾಂದರೆ 1/4 ಇಂಚು ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಶೇಪಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ತೂಗಿ ನಿಲ್ಲುತ್ತೆ, ಸೈಡ್ ಭಾಗ ತೂಗಿ ನಿಲ್ಲುತ್ತೆ, ಅದಕ್ಕೆ ಆ ಥರ ಕಟ್ ಮಾಡ್ಕೋಬೇಕು. ಈಗ ನಮ್ಮ ಶೋಲ್ಡರ್ ಜಾಯಿಂಟ್ ಇದೆ, ಅದನ್ನು ಕಟ್ ಮಾಡ್ಕೊಳ್ಳುವ. ಶೋಲ್ಡರ್ ಜಾಯಿಂಟ್ ಕಟ್ ಮಾಡ್ಕೊಂಡಾದಮೇಲೆ ಫ್ರಂಟ್ ಆಮ್ ಹೋಲೆಲ್ಲ ನಾವು ಫ್ರಂಟ್ ಭಾಗದ್ದು ಆಮ್ ಹೋಲ್ ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು. ಈಗ ನಾನು ಫ್ರಂಟ್ ಪೀಸ್ ಬೇರೆ ಇಟ್ಟಿದ್ದೀನಿ, ಮಡಚಿ ಇಟ್ಟಿದ್ದೀನಿ. ಈಗ ಬ್ಯಾಕ್ ನೆಕ್ ನಾವು ಮಾರ್ಕ್ ಮಾಡ್ಕೊಳ್ಳುವ. 2.25 ಇಂಚು ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 2.25 ಇಂಚು ವಿಡ್ತ್, 4 ಇಂಚು ಲೆಂತ್ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. 2.25 ತಗೊಂಡ್ರೆ ನಾವು ಬಟ್ಟೆಯಲ್ಲಿ ಹೊಲಿಯೋದಲ್ವಾ, ಆಗ 1/4 ಇಂಚು ನೆಕ್ ಹೊಲಿಯುವಾಗ ಹೋಗುತ್ತೆ. ಆಗ ನಮಗೆ 3 ಇಂಚು ನಮಗೆ ವಿಡ್ತ್ ಸಿಗುತ್ತೆ. ಅದಕ್ಕೆ 2.25 ಮಾರ್ಕ್ ಮಾಡ್ಕೋಬೇಕು. ಈಗ 4 ಇಂಚು ಲೆಂತ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ಟಿಚ್ಚಿಂಗ್ ಆದಮೇಲೆ 4.25 ಇಂಚು ನಮಗೆ ಲೆಂತ್ ಸಿಗುತ್ತೆ. ಈಗ 4 ಸಾಕು ಅಂದರೆ 3.25 ಲೆಂತು ಕೊಡಬೇಕು, ಆಗ ನಮಗೆ 4 ಇಂಚು ಲೆಂತ್ ಸಿಗುತ್ತೆ. ಆ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು. ಈಗ ಮನೆಯಲ್ಲಿ ಹಾಕೋದಲ್ವಾ, ನೈಟಿ ಫ್ರಾಕ್ ಅಂದರೆ ನಾವು ಮನೆಯಲ್ಲಿ ಹಾಕೋದಲ್ವಾ, ಅದಕ್ಕೆ ಬ್ಯಾಕ್ ನೆಕ್ ನಾನು ಸ್ವಲ್ಪನೇ 4 ಇಂಚು ಲೆಂತ್ ಮಾತ್ರ ಕೊಟ್ಟಿರೋದು. ಈಗ ಬ್ಯಾಕ್ ಪಾರ್ಟ್ ನಾನು ಮಡಚಿಟ್ಟಿದ್ದೀನಿ. ಮಡಚಿಟ್ಟು ಆದಮೇಲೆ ಫ್ರಂಟ್ ನೆಕ್ ನಾನು ಕಟ್ ಮಾಡ್ತಿದ್ದೀನಿ. ಫ್ರಂಟ್ ನೆಕ್ಕಿಗೆ ಬಿಟ್ಟು 2.25 ಇಂಚು 6 ಇಂಚು ಲೆಂತ್ ಕೊಟ್ಟಿದ್ದೀನಿ. ನೋಡಿ 2.25 ಇಂಚು ವಿಡ್ತ್ ಕೊಟ್ಟಿದ್ದೀನಿ.
ಅದು ಹೊಲಿದಾದ್ಮೇಲೆ 3 ಇಂಚು ಬಿಟ್ಟು ನಮಗೆ ಸಿಗುತ್ತೆ. ಅದನ್ನು ಬಾಕ್ಸ್ ಥರ ಈ ಥರ ಗೆರೆ ಎಳ್ಕೊಳ್ಳಿ. ಅಲ್ಲಿಂದ ವಿ ಥರ ಈ ಥರ ಮಾಡಿಕೊಂಡು ಈ ಥರ ಗೆರೆ ಎಳ್ಕೊಳ್ಳಿ. ಅಲ್ಲಿಂದ ಹೊರಭಾಗಕ್ಕೆ ಒಂದು ಅರ್ಧ ಇಂಚು ಮಾರ್ಕ್ ಮಾಡಿಕೊಂಡು ಅದನ್ನು ಶೇಪಾಗಿ ಓವಲ್ ಶೇಪ್ ಒಂಥರ ನೆಟ್ಟಗೆ ವಿ ಅಲ್ಲ, ಒಂದು ಶೇಪ್ ಥರ ಈ ಥರ ಆಮ್ ಹೋಲ್ ಕರ್ವೆಲ್ಲ ಇದ್ದರೆ ನಮಗೆ ನೀಟಾಗಿ ಆ ಶೇಪು ಈ ಥರ ಗೆರೆ ಎಳ್ಕೊಬೋದು. ನೀವು ಸ್ಟಿಚಿಂಗ್ ಮಾಡಿಕೊಡೋರು ಆದರೆ ನಿಮ್ಮ ಹತ್ರ ಈ ಆಮ್ ಹೋಲ್ ಕರ್ವ್ ಇಲ್ಲ ಅಂದರೆ ಅದು ತಗೊಳ್ಳಿ, ತುಂಬ ರೇಟ್ ಏನಾಗಲ್ಲ. ಅದನ್ನು ಒಂದನ್ನು ತಗೊಳ್ಳಿ. ದೊಡ್ಡ ಸ್ಕೇಲೆಲ್ಲ ತಗೊಂಡ್ರೆ ನಮಗೆ ಮಾರ್ಕಿಂಗ್ ಸುಲಭವಾಗಿ ಮಾಡ್ಕೋಬೋದು. ಈಗ ಅದನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಫ್ರಂಟ್ ನೆಕ್ಕನ್ನ. ಅಲ್ಲಿಂದ ಫ್ರಂಟ್ ಆಮ್ ಹೋಲ್ ಅರ್ಧ ಇಂಚು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ಎಕ್ಸ್ಟ್ರಾ, ಅದನ್ನು ಕಟ್ ಮಾಡಿ ತೆಗಿಬೇಕು. ನೀವು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿದರೆ ಮಾತ್ರ ನಿಮಗೆ ಒಂದೊಂದು ಪಾರ್ಟ್ ನಿಮಗೆ ಅರ್ಥ ಆಗೋದು. ಸ್ಕಿಪ್ ಮಾಡದೆ ಎಲ್ಲರೂ ನೋಡಿ. ನಿಮಗೆ ವಿಡಿಯೋ ಇಷ್ಟಪಟ್ಟರೆ ಲೈಕ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ, ಆಗ ನಾನು ಇದೇ ಥರ ವೀಡಿಯೋಸ್ ಎಲ್ಲ ಹಾಕ್ತಾಯಿರ್ತೀನಿ. ಈಗ ಫ್ರಂಟ್ ಆಮ್ ಹೋಲ್ ಕೈದು ಫ್ರಂಟು ಒಂದು ಸೈಡು ಈ ಥರ ಅರ್ಧ ಇಂಚು ಒಳಭಾಗ ಕಟ್ ಮಾಡ್ಕೋಬೇಕು. ನೋಡಿ ಅದನ್ನು ತಿರುಗಿಸಿ ಇಟ್ಟು ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ ಈಗ ಅದೇ ಭಾಗ ನಾನು ಕಟ್ ಮಾಡಿದ್ದ ಅದೇ ಸೈಡು ಶೇಪ್ ಮಾಡ್ಕೊಳ್ತಿದ್ದೀನಿ. ಒಂದು ಸೈಡು ಮಾತ್ರ ಈ ಥರ ಅರ್ಧ ಇಂಚು ಒಳಗಡೆ ಈ ಥರ ಕಟ್ ಮಾಡಿದರೆ ಆಯಿತು. 2 ಸೈಡು ಕಟ್ ಮಾಡೋದು ಬೇಡ, ಒಂದು ಸೈಡ್ ಮಾತ್ರ ಈ ಥರ. ಅದು ಫ್ರಂಟ್ ಭಾಗಕ್ಕೆ ಬರಬೇಕು. ನೋಡಿ ಅದು ನಮಗೆ ಎಲ್ಲಿಂತ ಗೊತ್ತಾಗ್ಲಿಕ್ಕಾಗಿ ಚಿಕ್ಕ ಕಟ್ಟಿಂಗು, ಇಲ್ಲಾಂದರೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಾಂದರೆ ನಮಗೆ ಸ್ಟಿಚ್ ಮಾಡುವಾಗ ಅದು ಎಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ಅಂತ ಅರ್ಧ ಇಂಚೆ ಕಟ್ ಮಾಡಿರೋದಲ್ವ, ಅದಕ್ಕೆ ಗೊತ್ತಾಗಲಿ ಅಂತ ಮಾರ್ಕ್ ಮಾಡ್ಕೋಬೇಕು. ಈಗ ನಾವು ಸೈಡ್ ಕಟ್ ಮಾಡ್ಕೊಂಡಿರೋ ಬಾಕಿ ಎಕ್ಸ್ಟ್ರಾ ಬಟ್ಟೆ ಇದೆ ಅಲ್ವಾ, ಅದನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ನೆಕ್ ಕಟ್ಟಿಂಗ್ ಮಾಡೋದಕ್ಕಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಈಗ 4 ಪೀಸು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈಗ 2 ಪೀಸು ತಗೊಂಡು ನೋಡಿ 2 ಪೀಸು ಈ ಥರ ತಗೊಂಡಿದ್ದೀನಿ. ಅದನ್ನು ಈ ಸೈಡಲ್ಲಿ ಒಂದು ಸ್ಟಿಚ್ ಹಾಕುವ. ನೆಕ್ ಫಿನಿಶಿಂಗ್ ಮಾಡೋದಕ್ಕಾಗಿ ಈ ಥರ ನಾನು ಸ್ಟಿಚ್ ಮಾಡಿ ತಗೊಂಡು ಬಂದಿದ್ದೀನಿ. ಇದನ್ನು ಈ ಥರ ಮಡ್ಚ್ಕೊಳ್ಳಿ. ಒಳ್ಳೆ ಸೈಡ್ಗೆ ಈ ಥರ ತಿರುಗಿಸಿ ಈ ಥರ ಮಡಚಿ. ಪ್ಲೀಟ್ ಏನಾದರೂ ಇದ್ದರೆ ಈ ಥರ ಕೈಯಲ್ಲಿ ನೀಟಾಗಿ ಪ್ಲೀಟ್ ಇಲ್ಲದೆ ನೀಟಾಗಿ ಒರೆಸ್ಕೋಬೇಕು. ಅಲ್ಲಿಂದ ನೆಕ್ ಬಾಡಿ ಪಾರ್ಟ್ ನೆಕ್ ಕಟ್ ಮಾಡಿದ್ದೀವಲ್ವ ಬಟ್ಟೆಯಲ್ಲಿ, ಅದನ್ನು ಈ ಥರ ಮಾಡ್ಕೊಳ್ಳಿ. ಕರೆಕ್ಟ್ ಮಡಚಿರೋ ಭಾಗನೇ ಮಡಚಿರೋ ಸೈಡ್ಗೆ ಮಡಗಿ ಈ ಥರ ಮಡಗಿ ಅದೇ ಶೇಪಲ್ಲಿ ಈ ಥರ ಮಾರ್ಕಿಂಗ್ ಮಾಡ್ಕೊಳ್ಳಿ. ಮೇಲ್ಗಡೆ ಸ್ವಲ್ಪ ಜಾಸ್ತಿ ಬಟ್ಟೆ ಇದ್ದರೂ ತೊಂದರೆ ಇಲ್ಲ, ಅದು ಸ್ಟಿಚ್ ಆದಮೇಲೆ ನಾವು ಕಟ್ ಮಾಡ್ಕೋಬೋದು. ಈಗ ಅದೇ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 1 ಇಂಚು ಗ್ಯಾಪ್ ಬಿಟ್ಟು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟು 1 ಇಂಚು, ಇಲ್ಲಾಂದರೆ 1/4 ಇಂಚು ಈ ಥರ ಮಾಡಿಕೊಂಡು ಅದೇ ಥರ ಕಟ್ ಮಾಡ್ಕೊಳ್ಳುವ. ಯಾರಾದರೂ ಸ್ಟಿಚ್ ಮಾಡೋರೆಲ್ಲ ಇದ್ದರೆ ಶೇರ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ. ಆಗ ನನಗೆ ಕಾಮೆಂಟ್ ನೋಡಿದರೆ ತುಂಬ ಇಷ್ಟ ಆಗುತ್ತೆ. ಅದೇ ಥರ ನನಗೆ ಸ್ಟಿಚಿಂಗ್ ಎಲ್ಲ ಹಾಕೋದಕ್ಕೂ ತುಂಬ ಇಂಟ್ರೆಸ್ಟ್ ಇರುತ್ತೆ. ಈ ಥರ ಸ್ಟಿಚಿಂಗ್ ಹಾಕ್ತಾ ಇರ್ತೀನಿ. ಈಗ ಅದನ್ನು ಕಟ್ ಮಾಡಿ ಫ್ರಂಟ್ ಭಾಗನ ಕಟ್ ಮಾಡಿ ಮಡಗಿದ್ದೀನಿ. ಈಗ ಬ್ಯಾಕ್ ಸೈಡು ಅದೇ ಥರ ಕಟ್ ಮಾಡ್ಕೊಳ್ಳುವ. ನೋಡಿ ಫೋಲ್ಡೆಡ್ ಸೈಡು ಈ ಥರ ಮಾಡಿಕೊಂಡು, ಓಪನ್ ಸೈಡಲ್ಲ ಫೋಲ್ಡೆಡ್ ಸೈಡು ಈ ಥರ ಇಡಬೇಕು. ಈ ಥರ ಇಟ್ಕೊಂಡು ಅದೇ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಂದ ಬ್ಯಾಕ್ ನೆಕ್ ಅದೇ ಥರ 1/4 ಇಂಚು ಇಲ್ಲಾಂದರೆ 1 ಇಂಚು ರೌಂಡಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಬ್ಯಾಕಿಗೆ ಕ್ರಾಸ್ ಪೀಸ್ ಜಾಯಿನ್ ಮಾಡಿ ನೆಕ್ ಹೊಲಿದ್ರೂ ಆಗುತ್ತೆ, ಈ ಥರ ಹೊಲಿದ್ರೂ ಆಗುತ್ತೆ. ಯಾವ ಥರ ಬೇಕಾದರೂ ನಾವು ನೆಕ್ ಫಿನಿಶ್ ಮಾಡ್ಕೋಬೋದು. ಈಗ ಇದೇ ಥರ ನಾನು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಈ ಥರ ಶೇಪಾಗಿ ಕಟ್ ಮಾಡ್ಕೊಳ್ಳುವ. ಎಕ್ಸ್ಟ್ರಾ ಬಟ್ಟೆ ಎಲ್ಲ ಇದ್ದರೆ ಕಟ್ ಮಾಡ್ಕೊಳ್ಳೋ. ನೋಡಿ ಈಗ ನಾನು ಕಾಲರ್ ಮಡಗ್ತಿದ್ದೀನಿ. ಇದಕ್ಕೆ ನೈಟಿ ಫ್ರಾಕಿಗೆ ಕಾಲರ್ ಮಡಗ್ತಿದ್ದೀನಿ. ಅದಕ್ಕೆ ಬೇರೆ ಒಂದು ನೈಟಿದು ಯೆಲ್ಲೋ ಕಲರ್ ಬರೋ ಡಿಸೈನ್ ಇತ್ತು. ಆಗ ನಾವು ಮೇಯ್ನಾಗಿ ತಗೊಂಡಿರೋ ಬಟ್ಟೆಯಲ್ಲಿ ಯೆಲ್ಲೋ ಕಲರ್ ಇರೋದ್ರಿಂದ ನಾನು ಈ ಯೆಲ್ಲೋ ಕಲರ್ ಕಾಲರ್ಗೆ ತಗೊಂಡಿದ್ದೀನಿ. ಅದನ್ನು ಒಳ್ಳೆ ಸೈಡು ಈ ಥರ ಒಳಗಡೆ ಬರೋ ರೀತಿ ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ನೆಕ್ ಫಸ್ಟ್ ಕಾಲರ್ ಕಟ್ ಮಾಡ್ಕೊಳ್ಳುವ. ಫ್ರಂಟಲ್ಲಿ ಮಾತ್ರ ಕಾಲರ್ ಮಾಡ್ಬೋದು. ಅದಕ್ಕೆ ಫ್ರಂಟಿಗೆ 4 ಪೀಸ್ ಬೇಕಾಗುತ್ತೆ. ಈ ಥರ ನಾನು 2ಆಗಿ ಮಡಚಿಟ್ಟಿದ್ದೀನಿ. ಅಲ್ಲಿಂದ ನೋಡಿ ಆ ಸೈಡು ಓಪನ್ ಸೈಡು ಒಂದು ಅರ್ಧ ಇಂಚು ಬಿಟ್ಟು ಬಟ್ಟೆನ ಮಡಗಿದ್ದೀನಿ.
ಅರ್ಧ ಇಂಚು ಅದೇ ಥರ ಬಿಡಬೇಕು. ಬಿಟ್ಟು ಬಟ್ಟೆನ ಈ ಥರ ಮಡಗಿ ಈ ಥರ ಮಾರ್ಕ್ ಮಾಡ್ಕೋಬೇಕು. ಈ ಥರ ಮೇಲ್ಗಡೆನೂ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅದು ಸ್ಟಿಚಿಂಗ್ ಆದಮೇಲೆ ನಮಗೆ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಕಟ್ ಮಾಡ್ಕೋಬೋದು. ಆಗ ನೀವು ಬಿಗಿನರ್ಸ್ ಏನಾದರೂ ಆಗಿದ್ದರೆ ನೀವು ಅದೇ ಥರ ಕಟ್ ಮಾಡ್ಕೋಬೇಕು. ಈಗ ನನಗೆ 2 ಇಂಚು ಕಾಲರ್ ಸಾಕು. ಅದಕ್ಕೆ ಅರ್ಧ ಇಂಚು ಸೀಮ್ ಅಲವೆನ್ಸ್ ಸೇರಿಸಿ ನಾನು 3 ಇಂಚಲ್ಲಿ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಅಲ್ಲಿಂದ ಕೆಳಗಡೆ ಬರುವಾಗ 1 ಪಾಯಿಂಟ್ 1 ಪಾಯಿಂಟ್ 2 ಪಾಯಿಂಟ್ ಅದೇ ಥರ ಒಂದೊಂದು ಪಾಯಿಂಟ್ ಜಾಸ್ತಿ ಮಾಡಿಕೊಂಡು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ತಾ ಬರಬೇಕು. ಈಗ ಕೆಳಗಡೆ ನಾವು 3.5 ಇಂಚು ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಕೆಳಭಾಗದಲ್ಲಿ 3.5 ಇಂಚು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದೊಂದು ಪಾಯಿಂಟ್ ಜಾಸ್ತಿ ಮಾಡ್ತಾ ಸ್ವಲ್ಪ ಆಗಲ್ಲ ಜಾಸ್ತಿ ಮಾಡ್ತಾ ಬರಬೇಕು. ತುಂಬ ಅಲ್ಲ, ಸ್ವಲ್ಪ ಒಂದೊಂದು ಪಾಯಿಂಟ್. ಅಲ್ಲಿಂದ ಇದೇ ಥರ ಶೇಪ್ ಡಾಟ್ ಹಾಕಿ ಶೇಪ್ ಇದೇ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ ಈ ಥರ ಹಾಮೋಲ್ ಕರ್ವ್ ಇದ್ದರೆ ಅದರ ಆ ಶೇಪ್ ಬರೋ ಭಾಗ ಇದೇ ಥರ ಮಾಡಿಕೊಂಡು ಈ ಥರ ಶೇಪ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ಥರ ಶೇಪ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಕೆಳಭಾಗದಲ್ಲಿ 1.5 ಇಂಚು ಇಲ್ಲಾಂದರೆ 1.25 ಇಂಚು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 1.5 ಇಂಚು ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಕೆಳಭಾಗದಲ್ಲಿ. ಅಲ್ಲಿಂದ ಮೇಲ್ಗಡೆಯಿಂದ ನೋಡಿ ಇಲ್ಲಿಗೆ ಈ ಥರ ಮುಟ್ಸ್ಕೋಬೇಕು. 1.5 ಇಂಚು ನಾವು ಮಾರ್ಕ್ ಮಾಡಿದ್ದೀವಿ ಅಲ್ಲಿಗೆ. ಅಲ್ಲಿಂದ ಇಲ್ಲಿಯೂ ಅರ್ಧ ಇಂಚು ಸೀಮ್ ಅಲವೆನ್ಸ್ ಬಿಡಬೇಕು. ಅದಕ್ಕೆ ನಾವು ಅರ್ಧ ಇಂಚು ಮೇಲೆ ಬಿಟ್ಟಿರೋದು. ಈಗ ಗೊತ್ತಾಯ್ತಾ ಯಾಕೆ ಬಿಟ್ಟಿರೋದು ಅಂತ? ಅರ್ಧ ಇಂಚು ಸೀಮ್ ಅಲವೆನ್ಸ್ ಅಲ್ಲಿಯೂ ಬಿಡಬೇಕು. ಅಲ್ಲಿಂದ ಅದೇ ಶೇಪಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ. ನೀಟಾಗಿ ಅದೇ ಥರ ಅಯರ್ನ್ ಮಾಡಿ ತಗೊಂಡ್ರೆ ಬಟ್ಟೆನ ನಮಗೆ ಫ್ಲೀಟ್ ಏನು ಇಲ್ಲದೆ ನೀಟಾಗಿ ಸಿಗುತ್ತೆ. ಸೀಮ್ ಅಲವೆನ್ಸ್ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವಾ, ಅದರಲ್ಲಿ ಕಟ್ ಮಾಡ್ಕೋಬೇಕು. ಈಗ ಅದೇ ಥರ ಈಗ ಇದರಲ್ಲಿ 2 ಪೀಸ್ ಇದೆ ನೋಡಿ. ಇದರಲ್ಲಿ 2 ಪೀಸ್ ಇದೆ. ನಮ್ಮ ಕಾಲರ್ ಈ ಥರ ಬರುತ್ತೆ ನೋಡಿ, ಈ ಥರ ಬರುತ್ತೆ ಕಾಲರ್. ಇದಕ್ಕೆ ಇನ್ನೊಂದು ಪೀಸ್ ನಮಗೆ ಬೇಕು, 4 ಪೀಸ್ ಬೇಕು ಇದೇ ಥರ. ಆಗ ಇನ್ನೊಂದು ಪೀಸ್ ಈ ಥರ ಮಡಚಿ ಇಟ್ಕೊಂಡಿದ್ದೀನಿ. 2 ಪೀಸ್ ಇದೆ ಇದರಲ್ಲಿ ಮಡಚಿ ಇಟ್ಕೊಂಡಿದ್ದೀನಿ. ಅಲ್ಲಿಂದ ನಾವು ಫಸ್ಟ್ ಕಟ್ ಮಾಡಿದ ಆ ಕಾಲರ್ ಅದೇ ಥರ ಮಡಗಿ ಅದೇ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ನಿಮ್ಮಲ್ಲಿ ಆ ಕಾಲರ್ಗೆ ತೆಗೆಯೋ ಬಟ್ಟೆಯಲ್ಲಿ ಡಿಸೈನ್ ಏನಾದರೂ ಇದ್ದರೆ ಆ ಡಿಸೈನ್ ಮೇಲೆ ಬರೋ ಥರ ನೆಟ್ಟಗೆ ಬರೋ ಥರ ನೋಡಿ ನೀವು ಕಟ್ ಮಾಡ್ಕೋಬೇಕು. ಡಿಸೈನ್ ಇಲ್ಲ ಪ್ಲೇನ್ ಬಟ್ಟೆ ಏನಾದರೂ ಆದರೆ ತೊಂದರೆ ಇಲ್ಲ. ಬಿಗಿನರ್ಸೇ ಯಾರಾದರೂ ಇದನ್ನು ನೋಡಿ ಹೊಲಿಯೋರಿಗಾಗಿ ಇಷ್ಟು ಕ್ಲಿಯರಾಗಿ ಹೇಳ್ಕೊಡ್ತಿದ್ದೀನಿ. ಗೊತ್ತಿರೋರಿಗೆ ಬೋರ್ ಆದರೆ ಕ್ಷಮಿಸಿ. ಈಗ 4 ಪೀಸ್ ಅದೇ ಥರ ಕಾಲರ್ ತಗೊಂಡಿದ್ದೀನಿ. ಈಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡುವ. ನೋಡಿ, ಈ ಸೈಡಿಂದ ಫಸ್ಟ್ ಸ್ಟಿಚ್ ಮಾಡ್ಕೋಬೇಕು. ಅರ್ಧ ಇಂಚು ಸೀಮ್ ಅಲವೆನ್ಸ್ ಬಿಟ್ಟಿದ್ದೀವಲ್ವ, ಅದೇ ಅರ್ಧ ಇಂಚಲ್ಲಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನಾನು ಯಾವ ಸೈಡ್ ಈ ಥರ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ ಅಂತ ನೋಡಿ ಸ್ಟಿಚ್ ಮಾಡ್ಕೊಳ್ಳಿ. ಅರ್ಧ ಇಂಚು ಸೀಮ್ ಅಲವೆನ್ಸಲ್ಲಿ ಸ್ಟಿಚ್ ಮಾಡ್ಕೋಬೇಕು. ನಾನು ಒಂದು ಕಾಲರ್ ಸ್ಟಿಚ್ ಮಾಡಿ ತೋರಿಸ್ತೀನಿ. ಅದೇ ಥರ ನೀವು ಇನ್ನೊಂದು ಕಾಲರು ಸ್ಟಿಚ್ ಮಾಡ್ಕೋಬೇಕು. 2 ಕಾಲರ್ ಸ್ಟಿಚ್ ಮಾಡಿ ಎಲ್ಲ ತೋರಿಸಿದ್ರೆ ಲೆಂತ್ ಆಗೋಗುತ್ತೆ ವಿಡಿಯೋ. ಅದಕ್ಕೆ ಒಂದು ಕಾಲರ್ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಇದೇ ಥರ ನೀವು ಇನ್ನೊಂದು ಕಾಲರು ಸ್ಟಿಚ್ ಮಾಡ್ಕೊಳ್ಳಿ. ಅಲ್ಲಿಂದ ನೋಡಿ ಸೈಡಲ್ಲಿ ಈ ಥರ ಕಟ್ಟಿಂಗ್ ಕೊಡಬೇಕು. ನಾವು ಸ್ಟಿಚ್ ಮಾಡಿದ ಸ್ಟಿಚ್ಚಿಗೆ ಕಟ್ಟಿಂಗ್ ಬೀಳಬಾರ್ದು. ಅದರ ಸೈಡಲ್ಲಿ ಈ ಥರ ಕಟ್ಟಿಂಗ್ ಹಾಕ್ಕೊಳ್ಳಿ. ಕಟ್ಟಿಂಗ್ ಹಾಕ್ಕೊಂಡು ಸುತ್ತ ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಿ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ. ಅಲ್ಲಿಂದ ಈ ಥರ ತಿರುಗಿಸ್ಕೋಬೇಕು ಒಳ್ಳೆ ಸೈಡ್, ಆಗ ಮೇಲೆ ಬರುತ್ತೆ. ಅಲ್ಲಿಂದ ಅದರ ಮೂಲೆ ಏನಾದರೂ ಇದು ತಗೊಂಡು ಏನಾದರೂ ಕಡ್ಡಿ ಏನಾದರೂ ತಗೊಂಡು ಸೂಜಿ ಏನಾದರೂ ತಗೊಂಡು ಈ ಥರ ಮೂಲೆ ನೆಟ್ಟಾಗಿ ಈ ಥರ ಮಾಡಿಕೊಂಡು ಅಯರ್ನ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈಗ ಇಸ್ತ್ರಿ ಮಾಡಿ ನಾನು ನೀಟಾಗಿ ಇಟ್ಕೊಂಡಿದ್ದೀನಿ. 2 ಕಾಲರ್ ಅದೇ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಬಾಡಿ ಪಾರ್ಟ್ ತಗೊಳ್ಳುವ. ಫ್ರಂಟ್ ಬಾಡಿ ಪಾರ್ಟ್ ತಗೊಂಡಿದ್ದೀನಿ. ತೆಗೆದು ಕಾಲರ್ ಈ ಥರ ಮಡಗಬೇಕು. ನಮ್ಮ ಮಧ್ಯಭಾಗದಲ್ಲಿ ಕರೆಕ್ಟ್ ಕಾಲರ್ ಆ ಕಡೆ ಈ ಕಡೆ ಬಿಟ್ಟೋಗದೆ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಪಿನ್ ಚುಚ್ಕೊಳ್ಳಿ. ಪಿನ್ ಚುಚ್ಚಿದ್ರೆ ನಮಗೆ ನೀಟಾಗಿ ನಮಗೆ ಸ್ಟಿಚ್ ಮಾಡುವಾಗ ಸಿಗುತ್ತೆ. ಬಟ್ಟೆಗೆ ಚುಚ್ಚೋ ಗುಂಡು ಸೂಜಿ ಎಲ್ಲ ಇರುತ್ತಲ್ವ, ಅದನ್ನು ಈ ಥರ ನೀಟಾಗಿ ಪಿನ್ ಮಾಡಿಕೊಂಡು ಮಡಿಗೆ ಆಮೇಲೆ ಸ್ಟಿಚ್ ಮಾಡಲಿಕ್ಕೆ ಶುರು ಮಾಡಿದ್ರೆ ಆಯಿತು. ಈಗ 3 ಸೈಡಲ್ಲಿ ನಾನು ಪಿನ್ ಚುಚ್ಚಿ ಕೊಡ್ತಾ ಇದ್ದೀನಿ. ಈಗ ಇಲ್ಲಿಂದ ಸ್ಟಿಚಿಂಗ್ ಮಾಡ್ಕೊಳ್ಳುವ.
ನೋಡಿ ಅರ್ಧ ಇಂಚು ಗ್ಯಾಪ್, ಅರ್ಧ ಇಂಚು ಸೀಮ್ ಅಲೌನ್ಸ್ ಬಿಟ್ಟು ರೌಂಡಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇಲ್ಲಿಗೆ ತಲುಪುವಾಗ ಕರೆಕ್ಟ್ ಮೂಲೆ ಕರೆಕ್ಟಾಗಿರಬೇಕು. ಅಲ್ಲಿಂದ ಕರೆಕ್ಟ್ ಸೆಂಟ್ರಲ್ಲಿ ಸೂಜಿ ಹೀಗೆ ಚುಚ್ಚಿ ನಿಲ್ಲಿಸಿ ಆಮೇಲೆ ತಿರುಗಿಸ್ಕೋಬೇಕು. ಬಟ್ಟೆನ ತಿರುಗಿಸ್ಕೊಂಡು ಅದೇ ಥರ ಕೆಳಭಾಗದಲ್ಲೇನು ಪ್ಲೀಟ್ ಏನೂ ಆಗದೆ ಇರೋ ಥರ ಅರ್ಧ ಇಂಚು ಸೀಮ್ ಅಲೌನ್ಸ್ ಬಿಟ್ಟು ಇದೇ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿದ್ರಾ, ಈಗ ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನಾವು ನೆಕ್ಕಿಗೆ ಒಂದು ಪೀಸ್ ಕಟ್ ಮಾಡ್ಕೊಂಡಿದ್ದೀವಲ್ವ, ಅದನ್ನು ಅದ್ರ ಮೇಲೆ ಒಳ್ಳೆ ಸೈಡು ಬರೋ ಥರ ಮಗಚಿ ಇಡಬೇಕು. ಇದನ್ನು ಮಗಚಿ ಇಟ್ಟಿದ್ದೀನಲ್ವ ಬಟ್ಟೆ, ಅದೇ ಥರ ಮಗಚಿ ಇಟ್ಕೋಬೇಕು. ಅಲ್ಲಿಂದ ಅದ್ರ ಮೇಲೆ ಅರ್ಧ ಇಂಚಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೈಟಿ ಹಾಕಿ ಮನೆಯಲ್ಲಿ ಬೋರ್ ಆಗಿರೋರಿಗೆಲ್ಲ ಈ ನೈಟಿ ಫ್ರಾಕ್ ತುಂಬ ಚಂದ, ನಮಗೆ ಹಾಕಲಿಕ್ಕೆ ತುಂಬ ಈಸಿ ಉಂಟು, ಮತ್ತು ಹಾಕಿದರೆ ತುಂಬ ನೀಟಾಗಿ ಕಾಣುತ್ತೆ. ಎಲ್ಲರೂ ಸ್ಟಿಚ್ ಮಾಡಿ ನೋಡಿ, ಹಾಕಿ ನೋಡಿ. ಈಗ ಟ್ರೆಂಡಿಂಗಲ್ಲಿ ಎಲ್ಲರೂ ತೆಗೆಯೋ ಫ್ರಾಕ್ ಇದು, ನೈಟಿ ಫ್ರಾಕ್. ಅಲ್ಲಿಂದ ಸುತ್ತು ನಾನು ಈಗ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಅದನ್ನು ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಸುತ್ತು ಅದೇ ಥರ ಕಟ್ಟಿಂಗ್ ಕೊಟ್ಟಿದ್ದೀನಿ. ಅಲ್ಲಿಂದ ಅದ್ರ ಮೇಲೆ ನೋಡಿ, ನಾವು ಈಗ ಮೇಲ್ಗಡೆ ಹೊಲ್ದಿದ್ದೀವಲ್ವ ಆ ಬಟ್ಟೆದು ಮೇಲೆ ಅದ್ರ ಸೈಡಲ್ಲಿ, ಅದ್ರ ಮೇಲೆ ಯೆಲ್ಲೋ ಕಲರ್ ಕಾಲರ್ಗೆ ಬರಬಾರ್ದು ಸ್ಟಿಚ್ಚು. ಅದ್ರ ಸೈಡಲ್ಲಿ ನೆಕ್ ಹೊಲ್ದಿರೋ ಆ ಬಟ್ಟೆ ಸೈಡಲ್ಲಿ ಈ ಥರ ಸ್ಟಿಚಿಂಗ್ ಹಾಕ್ಕೊಳ್ಳಿ. ಆಗ ಆ ಸೈಡ್ಲಿಕ್ಕೆ ಹೊಳ ಭಾಗಕ್ಕೆ ತಿರುಗಿಸ್ಲಿಕ್ಕೆ ಸುಲಭ ಆಗುತ್ತೆ ನೆಕ್. ನೋಡಿ ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಈ ಥರ ಮಡಚಿ ಅದರ ಮೇಲೆ ಒಂದು ಸ್ಟಿಚ್ ಹಾಕೋಬೇಕು. ಆಗ ನಮಗೆ ಫಿನಿಶಿಂಗ್ ಆಗಿ ಕಾಣುತ್ತೆ. ನಮ್ಮ ನೆಕ್ ಕಾಲರ್ ತುಂಬ ಫಿನಿಶಿಂಗ್ ಆಗಿ ಕಾಣುತ್ತೆ. ಅದೇ ಥರ ಸೈಡಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಈಗ ಫ್ರಂಟ್ ನೆಕ್ ಸ್ಟಿಚಿಂಗ್ ಆಯಿತು. ಈಗ ಬ್ಯಾಕ್ ನೆಕ್ ನಾವು ಅದೇ ಥರ ಕಟ್ ಮಾಡಿ ತಗೊಂಡಿದ್ದೀವಲ್ವಾ, ಆ ಬಟ್ಟೆನ ತಗೊಂಡು ಈ ಥರ ಒಳ್ಳೆ ಸೈಡು ಮಗಚಿ ಇಡಬೇಕು, ಸೇರಿಸಿ ಇಡಬೇಕು. ಅಲ್ಲಿಂದ ಅರ್ಧ ಇಂಚು ಸೀಮ್ ಅಲೌನ್ಸ್ ಬಿಟ್ಟು ಇದೇ ಥರ ರೌಂಡಾಗಿ ಮೆಲ್ಲೆ ಈ ಥರ ಅದೇ ರೌಂಡಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಈಗ ಫುಲ್ ನೆಕ್ ಸ್ಟಿಚ್ ಮಾಡಿ ತೆಗೆದಿದ್ದೀನಿ. ಇದರಲ್ಲೂ ಈ ಥರ ಕಟ್ಟಿಂಗ್ ಕೊಡಬೇಕು. ಕಟ್ಟಿಂಗ್ ಕೊಡೋದು ಯಾಕೆಂದರೆ ನಾವು ಈಗ ರೌಂಡಾಗಿ ಸ್ಟಿಚ್ ಮಾಡಿದ್ದೇವಲ್ವ, ಅದು ತಿರುಗಿಸುವಾಗ ನಮಗೆ ರೌಂಡಾಗಿ ಸಿಗಬೇಕು. ಅದಕ್ಕಾಗಿ ಕಟ್ಟಿಂಗ್ ಕೊಡೋದು. ಕಟ್ಟಿಂಗ್ ಕೊಟ್ಟಿಲ್ಲ ಅಂದರೆ ಆ ರೌಂಡಾಗಿ ತಿರುಗಿಸ್ಲಿಕ್ಕೆ ಆಗಲ್ಲ, ಪ್ಲೀಟ್ ಎಲ್ಲ ಇರುತ್ತೆ. ಅದಕ್ಕೆ ಕಟ್ಟಿಂಗ್ ಕೊಟ್ಟರೆ ನಮಗೆ ಸುಲಭ ಆಗುತ್ತೆ. ಆ ಸ್ಟಿಚ್ಚಲ್ಲಿ ನಾವು ಹೊಲಿದ ಸ್ಟಿಚ್ಚಲ್ಲಿ ಬೀಳದೆ ಕಟ್ಟಿಂಗ್ ಕೊಡಬೇಕು. ಈಗ ನೋಡಿ, ನಾನು ಫ್ರಂಟ್ ಪೀಸ್ದು ಆ ನೆಕ್ ಒಳಗಡೆ ಹೋಗಿರೋ ಆ ಬಟ್ಟೆನ ಹೀಗೆ ಒಂದು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಮೇಲ್ಗಡೆ ಕಾಲರ್ಗೆ ಸೇರಿಸಿ ಈ ಥರ ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ. ಅದು ಆ ಕಡೆ ಈ ಕಡೆ ಬಿಟ್ಟು ಹೋಗೋದೇ ಇರಲಿ ಅಂತೇಳಿ ಆ ಥರ ಸ್ಟಿಚ್ ಹಾಕಿದ್ದೀನಿ. ಈಗ ನೆಕ್ ಹೊಲ್ದಾಯಿತು. ಈಗ ಬ್ಯಾಕ್ ಪೀಸ್ ಈ ಥರ ಒಳ್ಳೆ ಸೈಡು ಮೇಲೆ ಬರೋ ಥರ ಈ ಥರ ಇಟ್ಕೊಳ್ಳುವ. ಅಲ್ಲಿಂದ ಅದರ ಮೇಲೆ ಒಳ್ಳೆ ಸೈಡು ಸೇರಿಸಿ ಫ್ರಂಟ್ ಪೀಸ್ ಅದ್ರ ಮೇಲೆ ಇಟ್ಕೋಬೇಕು. ನೋಡಿ, ಒಳ್ಳೆ ಸೈಡು ಸೇರಿಸಿ ಇಟ್ಟಿದ್ದೀನಿ. ಈಗ ಬ್ಯಾಕ್ ನೆಕ್ ಹೊಲ್ದಿದ್ದೀವಲ್ವಾ, ಅದರ ಪೀಸ್ ಈ ಥರ ಮೇಲೆ ಮಡಗಿ ಅದರೊಳಗೆ ಫ್ರಂಟ್ ನೆಕ್ ಈ ಥರ ಇಟ್ಕೋಬೇಕು. ಅಲ್ಲಿಂದ ಆ ಚಿಕ್ಕ ಪೀಸು ಬ್ಯಾಕ್ ಪೀಸ್ ಉಂಟಲ್ವಾ, ಅದನ್ನು ಅದರ ಮೇಲೆ ಇಟ್ಟು ಒಂದು ಸಲ ಈ ಥರ ಚಿಕ್ಕದಾಗಿ ಮಡಚ್ಕೋಬೇಕು. ಅಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳಿ. ಹಾಗೆ ಮಾಡಿದರೆ ನೆಕ್ ತುಂಬ ಫಿನಿಶಿಂಗ್ ಆಗಿ ಬರುತ್ತೆ, ನೀಟಾಗಿ ಕಾಣುತ್ತೆ. ಅರ್ಧ ಇಂಚು ಸೀಮ್ ಅಲೌನ್ಸ್ ಶೋಲ್ಡರಲ್ಲಿ ಅರ್ಧ ಇಂಚು ಸೀಮ್ ಅಲೌನ್ಸ್ ಬಿಟ್ಟು ಈ ಥರ ಹೊಲ್ಕೊಳ್ಳಿ. ಈಗ ಈ ಸೈಡು ನಾನು ತೋರಿಸ್ಕೊಡ್ತಿದ್ದೀನಿ. ವಿಡಿಯೋ ಚೆನ್ನಾಗಿ ನೀಟಾಗಿ ನೋಡಿ. ಫಸ್ಟ್ ಸಲ ಸ್ಟಿಚ್ ಮಾಡೋರಾದರೆ ಇದೇ ಥರ ಸ್ಟಿಚ್ ಮಾಡಿದರೆ ಆಯಿತು. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ವಿಡಿಯೋ ನೋಡ್ಕೊಳ್ಳಿ, ಆಗ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಈ ಥರ ಡಬಲ್ ಸ್ಟಿಚ್ ಹಾಕೋಬೇಕು. ಈಗ ನಾನು 2 ಸ್ಟಿಚ್ ಹಾಕ್ಕೊಳ್ತಿದ್ದೀನಿ. ಎಕ್ಸ್ಟ್ರಾ ನೂಲೆಲ್ಲ ಇದ್ದರೆ ಈ ಥರ ಕಟ್ ಮಾಡಿ ಕೊಡುವ. ಈಗ ನಾನು ತಿರುಗಿಸಿ ತೋರಿಸ್ತೀನಿ. ನೀಟಾಗಿ ನಮ್ಮ ನೆಕ್ ನೀಟಾಗಿ ಬರುತ್ತೆ. ನೋಡಿ, ಈಗ ತಿರುಗಿಸಿ ಈ ಥರ ಮಡಗಿದ್ದೀನಿ, ನೀಟಾಗಿ ಬಂತು. ನೋಡಿ, ಈ ಸೈಡು ನೋಡಿದರೆ ಇದೇ ಥರ ನೀಟಾಗಿ ಜಾಯಿಂಟ್ ಬರುತ್ತೆ. ಆಮೇಲೆ ನಮಗೆ ಎರಡಾಗಿ ಮಡಚಿ ಅದರ ಬ್ಯಾಕ್ ನೆಕ್ ನಾವು ಫಿನಿಶಿಂಗ್ ಮಾಡ್ಕೊಳ್ಳುವ. ಬ್ಯಾಕ್ ನೆಕ್ ನಾವು ಸ್ಟಿಚ್ಚು ಒಳಗಡೆ ಮಡಚಿ ಸ್ಟಿಚ್ ಮಾಡಿರಲಿಲ್ಲ ಅಲ್ವಾ, ಅದನ್ನು ಈ ಥರ ಎರಡಾಗಿ ಈ ಥರ ಒಂದು ಸಲ ಮಡ್ಚ್ಕೋಬೇಕು. ಅಲ್ಲಿಂದ ಇನ್ನೊಂದು ಸಲ
ಒಳಗಡೆಗೆ ಮಡಚಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ನಾನು ಸ್ಟಿಚಿಂಗ್ ವಿಡಿಯೋ ಜೊತೆಗೆ ವ್ಲಾಗ್ಸ್ ಹಾಕ್ತಾ ಇರ್ತೀನಿ. ಇದಕ್ಕಿಂತ ಮುಂಚೆ ಸುಮಾರು ಸ್ಟಿಚಿಂಗ್ ವಿಡಿಯೋ ಎಲ್ಲ ಹಾಕಿದ್ದೀನಿ. ಬೇರೆ ಬೇರೆ ನೆಕ್ ಡಿಸೈನು, ಅದೇ ಥರ ನೈಟಿ ಕಟ್ಟಿಂಗ್ ಎಲ್ಲ ಹಾಕಿದ್ದೀನಿ, ಬ್ಲೌಸ್ ಕಟ್ಟಿಂಗ್ ಎಲ್ಲ ಹಾಕಿದ್ದೀನಿ. ನೋಡದೇ ಇರೋರು ಅದು ಒಂದು ಸಲ ನೋಡಿ, ಸ್ಟಿಚಿಂಗ್ ಇಷ್ಟ ಇರೋರೆಲ್ಲ ಅದು ನೋಡಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಕೈ ಸ್ಲೀವ್ ನಾವು ಸ್ಟಿಚ್ ಮಾಡ್ಕೊಳ್ಳುವ. ಸ್ಲೀವ್ದು ಕೆಳಭಾಗ ಅರ್ಧ ಇಂಚು ಮಾತ್ರ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅದು ಸೈಡ್ ಭಾಗ ಆಗಿ ಕಟ್ ಮಾಡಿದ್ರಿಂದ ಅದು ನೂಲು ಬಿಟ್ಟೋಗಲ್ಲ, ಅದಕ್ಕೆ ಅರ್ಧ ಇಂಚು ಮಾತ್ರ ಮಡಚಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ಸೈಡ್ ನಾವು ಅರ್ಧ ಇಂಚು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀವಲ್ವಾ, ಆ ಸೈಡು ಫ್ರಂಟ್ ಸೈಡಿಗೆ ಬರಬೇಕು. ಫ್ರಂಟ್ ಬಾಡಿ ಪಾರ್ಟ್ ಸೈಡಿಗೆ ಫ್ರಂಟ್ ಅರ್ಧ ಇಂಚು ಎಕ್ಸ್ಟ್ರಾ ಕಟ್ ಮಾಡಿದ ಅದೇ ಸೈಡು ಮಡಗಿ ಈ ಥರ ಸ್ಟಿಚ್ಚು ಮಾಡ್ಕೋಬೇಕು. ಸ್ಲೀವ್ ಅದಕ್ಕೆ ಮಾರ್ಕ್ ಮಾಡ್ಕೋಬೇಕು ಅಂತ ಹೇಳಿದ್ದು. ಅರ್ಧ ಇಂಚು ಎಕ್ಸ್ಟ್ರಾ ಕಟ್ ಮಾಡಿ ಆದಮೇಲೆ ಮಾರ್ಕ್ ಮಾಡ್ಕೋಬೇಕು. ಆಗ ಮಾರ್ಕ್ ಮಾಡಿದ ಭಾಗ ನಾವು ಸ್ಟಿಚ್ ಮಾಡುವಾಗ ಮುಂಭಾಗಕ್ಕೆ ಬರೋ ಥರ ಮಡಗಿ ಸ್ಲೀವ್ ಸ್ಟಿಚ್ ಮಾಡ್ಕೋಬೇಕು. ನಾನೀಗ ಒಂದು ಸ್ಲೀವ್ ತೋರಿಸ್ತೀನಿ, ಇದೇ ಥರ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನೊಂದು ಸ್ಲೀವ್ ಇದೇ ಥರ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಇನ್ನೊಂದು ಸ್ಲೀವ್ ನಾನು 2 ಸ್ಲೀವ್ ತೋರಿಸಲ್ಲ, 2 ಸ್ಲೀವ್ ತೋರಿಸಿದ್ರೆ ಬೋರ್ ಆಗುತ್ತೆ. ಈಗ ಒಂದು ಸ್ಲೀವ್ ಯಾವ ಥರ ಸ್ಟಿಚ್ ಮಾಡ್ಕೊಂಡಿದ್ದೀವೋ ಅದೇ ಥರ ನೀವು ಇನ್ನೊಂದು ಸ್ಲೀವ್ ಇದೇ ಥರ 2 ಸ್ಟಿಚ್ ಆಗಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಈಗ ಒಂದು ಸೈಡ್ ಸೆಂಟ್ರಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಫಸ್ಟ್ ಅಲ್ಲಿಂದ ಒಂದು ಸೈಡಿಗೆ ಮುಟ್ಟಿಸಿ ಆ ಸೈಡಿಂದ ಮತ್ತೆ ಆ ಥರ 2 ಸ್ಟಿಚ್ ಹಾಕೋಬೇಕು. ಇದೇ ಥರ ವೀಡಿಯೋ ನೋಡಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ನಾನು 2 ಸ್ಲೀವ್ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಸೈಡ್ ಜಾಯಿಂಟ್ ಮಾಡ್ಕೊಳ್ವಾ. ನೋಡಿ ಸೈಡ್ ಕೈ 2 ಹೀಗೆ ಮಡ್ಚ್ಕೊಳ್ವಾ. ನಾನೀಗ ಕೈ ದಪ್ಪ 6.5 ಇಂಚು ಅಲ್ವಾ ನಾನು ಕಟ್ಟಿಂಗ್ ಮಾಡುವಾಗ ಮಡಗಿರೋದು, ಅದೇ 6.5 ಇಂಚು ಇಲ್ಲಿ ಮಾರ್ಕ್ ಮಾಡ್ಕೊಳ್ವ. ಮಾರ್ಕ್ ಮಾಡಿಕೊಂಡು ಗಂಟು ಹಾಕಿ ಮಾಡ್ಕೋಬೇಕು ಸ್ಟಿಚಿಂಗ್. ನೋಡಿ ಗಂಟು ಹಾಕಿ ಸ್ಟಾರ್ಟ್ ಮಾಡಿಕೊಂಡು 1.5 ಇಂಚು ಸೀಮ್ ಅಲವೆನ್ಸ್ ಬಿಟ್ಟಿದ್ದೀವಲ್ವಾ, ಆ 1.5 ಇಂಚಲ್ಲಿ ಹಿಪ್ಪು ಗಂಟ ಇದೇ ಥರ 1.5 ಇಂಚಲ್ಲಿ ಸ್ಟಿಚ್ ಮಾಡ್ಕೋಬೇಕು. 1.5 ಇಂಚು ಸೀಮ್ ಅಲವೆನ್ಸ್ ಇಲ್ಲಿ ಹಿಪ್ಪು ತನಕ ಬಂದಾದಮೇಲೆ ಅರ್ಧ ಇಂಚು ಸೀಮ್ ಅಲವೆನ್ಸ್ ಬಿಟ್ಟರೆ ಆಯಿತು. ನೋಡಿ ಇಲ್ಲಿಂದ ಹಿಪ್ಪಿಂದ ಕೆಳಗೆ ಅರ್ಧ ಇಂಚು ಸೀಮ್ ಅಲವೆನ್ಸ್ ಬಿಟ್ಟು ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಒಂದು ಸೈಡು ಫುಲ್ ಕೆಳಭಾಗದವರೆಗೆ ಸ್ಟಿಚ್ ಮಾಡ್ಕೊಳ್ಳುವ. ಇದೇ ಥರ 2 ಸ್ಟಿಚ್ ಕೊಡಬೇಕು. ಈಗ 2 ಸ್ಟಿಚ್ ಆ ಸೈಡಲ್ಲಿ ಕೊಟ್ಟಿದ್ದೀನಿ ನಾನು. ಈಗ ಈ ಕಡೆ ಸೈಡು ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ. ಕೈ ಮಾರ್ಕ್ 6.5 ಇಂಚು ಕರೆಕ್ಟಾಗಿ ಟೇಪ್ ಮಾಡಿಕೊಂಡು ಕರೆಕ್ಟಾಗಿ 6.5 ಇಂಚು ಇಲ್ಲಿ ಬರುತ್ತೆ ಮಾರ್ಕ್ ಮಾಡ್ಕೊಳ್ಳಿ. ಈ ಸೈಡು ಅದೇ ಥರ 1.5 ಇಂಚು ಸೀಮ್ ಅಲವೆನ್ಸ್ ಬಿಟ್ಟಿದ್ದೀವಲ್ವಾ, ಹಿಪ್ ಗಂಟ 1.5 ಇಂಚು ಸೀಮ್ ಅಲವೆನ್ಸಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಅಲ್ಲಿಂದ ಮುಕ್ಕಾಲಾಗುವಾಗ ನಿಲ್ಲಿಸ್ಬೇಕು, ಫುಲ್ಲಾಗಿ ಸ್ಟಿಚ್ ಮಾಡಬಾರ್ದು ಒಂದು ಸೈಡು. ಯಾಕಂದರೆ ಇನ್ನು ಫ್ರಿಲ್ ನಾವು ಇದಕ್ಕೆ ಅಟ್ಯಾಚ್ ಮಾಡಬೇಕಲ್ವಾ, ಅದಕ್ಕಾಗಿ ಸ್ವಲ್ಪ ಮೇಲ್ಗಡೆ ಸ್ಟಾಪ್ ಮಾಡ್ಕೋಬೇಕು ಸ್ಟಿಚಿಂಗ್. ಈಗ ನಾನು ಹಿಪ್ ಗಂಟ 1.5 ಇಂಚಲ್ಲಿ ಅದೇ ಥರ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ವಿಡಿಯೋ ಇಷ್ಟಪಡೋದಾದರೆ ಲೈಕ್ ಕೊಡೋದಕ್ಕೆ ಮರಿಬೇಡಿ ಪ್ಲೀಸ್, ಒಂದೊಂದು ಲೈಕ್ ಕೊಡಿ. ಈಗ ನಾನು ಒಂದು ಮುಕ್ಕಾಲು ಭಾಗದವರೆಗೂ ಈ ಥರ ಸ್ಟಿಚ್ ಮಾಡಿ ಮುಕ್ಕಾಲು ಭಾಗ ತಲುಪುವಾಗ ಈ ಥರ ಸ್ಟಿಚಿಂಗ್ ನಿಲ್ಲಿಸ್ತೀನಿ. ಅಲ್ಲಿಂದ ಫ್ರಿಲ್ಲೆಲ್ಲ ಸ್ಟಿಚ್ ಅಟ್ಯಾಚ್ ಮಾಡಿ ಆದಮೇಲೆ ಸೈಡ್ ಜಾಯಿಂಟ್ ಮಾಡಿಕೊಂಡ್ರೆ ಆಯಿತು. 2 ಸ್ಟಿಚ್ಚು ಕೊಡಬೇಕು. ನೋಡಿ ಇಲ್ಲಿ ಬಂದು ನಿಲ್ಲಿಸ್ತೀನಿ. ಈಗ ಅಲ್ಲಿ ಓಪನ್ ಇದೆ, 2 ಸ್ಟಿಚ್ಚು ಕೊಟ್ಟಿದ್ದೀನಿ ನಾನು. ಇಲ್ಲಿ ಕೆಳಭಾಗದಲ್ಲಿ ಇಷ್ಟು ಓಪನ್ ಇದೆ. ಈಗ ಇಲ್ಲಿಂದ ಫ್ರಿಲ್ ಹಾಕೋಬೇಕು. ಈಗ ಅದನ್ನು ಬೇರೆ ಮಾಡ್ಕೊಂಡಿದ್ದೀನಿ. ಈಗ ಫ್ರಿಲ್ಲಿಗೆ ನಾನು 9.5 ಇಂಚು ಕಟ್ ಮಾಡಿ ತಗೊಂಡಿದ್ದೀನಲ್ವ, ಅದನ್ನು ಜಾಯಿನ್ ಮಾಡ್ಕೊಳ್ವ. ಒಳ್ಳೆ ಸೈಡು ಸೇರಿಸಿ ಮಾಡಬೇಕು. ಅಲ್ಲಿಂದ ಅರ್ಧ ಇಂಚು ಸೀಮ್ ಅಲವೆನ್ಸ್ ಬಿಟ್ಟು ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ನಮಗೆ ಬಾಡಿ ಪಾರ್ಟ್ ಸ್ವಲ್ಪ ಕಡಿಮೆ ಲೆಂತ್ ಕಡಿಮೆ ತಗೊಂಡು ಫ್ರಿಲ್ಲಿಗೆ ಒಂದು 6 ಇಂಚೆಲ್ಲ ತಗೊಂಡ್ರೆ ನಮಗೆ ಈ ಥರ ಅಟ್ಯಾಚ್ ಮಾಡೋದಕ್ಕೆ 4 ಪೀಸು ಸಿಗುತ್ತೆ. 4 ಪೀಸು ಸಿಗೋದಾದರೆ ಸ್ವಲ್ಪ ಪ್ಲೀಟ್ಸ್ ಸ್ವಲ್ಪ ಜಾಸ್ತಿ ಹಾಕೋಬೋದು. ಈಗ ನನ್ನ ಏಜ್ ಇರೋರಿಗೆಲ್ಲ ಇಷ್ಟು ಫ್ರಿಲ್ ಸಾಕಾಗುತ್ತೆ ಕೆಳಭಾಗದಲ್ಲಿ.
ಇದು ಕರೆಕ್ಟಾಗಿದೆ ಫ್ರಿಲ್ಲಿ. ಈ ಥರ 3 ಬಟ್ಟೆ 3 ಕಟ್ಟಿಂಗ್ ಪೀಸು ಈ ಥರ ಜಾಯಿಂಟ್ ಮಾಡ್ಕೋಬೇಕು. ಡಬಲ್ ಸ್ಟಿಚ್ ಹಾಕೋಬೇಕು. ಆಗ ನಮ್ಮ ಸ್ಟಿಚ್ ಏನು ಕಟ್ಟಾಗಿ ಹೋಗೋದಿಲ್ಲ, ನೀಟಾಗಿ ಇರುತ್ತೆ. ಈಗ ನೋಡಿ, ಓಪನ್ ಇರೋ ಭಾಗ ಉಂಟಲ್ವಾ, ಈ ಓಪನ್ ಬಾಡಿ ಪಾರ್ಟಲ್ಲಿ ಓಪನ್ ಇರೋ ಭಾಗದಿಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಒಳ್ಳೆ ಸೈಡು ಸೇರಿಸಿ ಇಟ್ಕೋಬೇಕು. ಈ ಥರ ಒಳ್ಳೆ ಸೈಡು ಸೇರಿಸಿ ಈ ಥರ ಒಂದು 3/4 ಇಂಚು ಸ್ಟಿಚ್ಚಿಂಗ್ ಮಾಡಿ ಆದಮೇಲೆ ಈ ಥರ ಪ್ಲೀಟ್ ತಗೋಬೇಕು. ಚಿಕ್ಕ ಪ್ಲೀಟ್ ತಗೋಬೇಕು. ಸ್ವಲ್ಪ ದೂರ ಈ ಥರ ಚಿಕ್ಕ ಪ್ಲೀಟ್ ತಗೊಂಡ್ರೆ ಮಾತ್ರ ಅದು ಫುಲ್ ಫಿನಿಶಿಂಗ್ ಮಾಡಲಿಕ್ಕೆ ಆಗೋದು. ಜೊತೆಯಲ್ಲಿ ಪ್ಲೀಟ್ ತಗೋಬಾರ್ದು, ಯಾಕಂದರೆ 3 ಪೀಸೇ ಇರೋದಲ್ವ ನಮಗೆ ಪ್ಲೀಟ್ ತೆಗಿಲಿಕ್ಕೆ ಆಗಿ. ಅದಕ್ಕೆ ಈ ಥರ ಚಿಕ್ಕ ಪ್ಲೀಟ್ ತಗೋಬೇಕು. ಅಲ್ಲಿಂದ ಫುಲ್ಲಾಗಿ ಪ್ಲೀಟ್ ಹಾಕಿ ಫಿನಿಶಿಂಗ್ ಮಾಡ್ಕೊಳ್ಳುವ. ಅಲ್ಲಿಂದ ಡಬಲ್ ಸ್ಟಿಚ್ ಇದೆ ಥರ ಹಾಕಿ ಕೊಡುವ. ಡಬಲ್ ಸ್ಟಿಚ್ ಹಾಕಿ ಆದಮೇಲೆ ಸೈಡ್ ನಾವು ಜಾಯಿಂಟ್ ಮಾಡ್ಕೋಬೇಕು. ಸೈಡು ಓಪನ್ ಇದೆಯಲ್ವ ಸ್ವಲ್ಪ, ಈ ಥರ ಸೈಡಲ್ಲಿ ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿನೂ ಡಬಲ್ ಸ್ಟಿಚ್ ಹಾಕಿ ಕೊಡಬೇಕು. ಅಲ್ಲಿಂದ ಕೆಳಭಾಗ ಮಡಚಿ ಹೊಲಿಬೇಕು. ಕೆಳಭಾಗ ಮಡಚಿ ಹೊಲಿಯುವಾಗ ಅರ್ಧ ಇಂಚು ಮಡಚಿ ಹೊಲಿತೀವಲ್ವ, ಆಗ 1 ಇಂಚು ಹೋಗುತ್ತೆ. ಬಾಡಿ ಪಾರ್ಟು ಅಟ್ಯಾಚ್ ಮಾಡುವಾಗ ಅರ್ಧ ಇಂಚು ಅಲ್ಲಿ ಹೋಯಿತು. ಆಗ ನಮಗೆ ಕರೆಕ್ಟ್ 8 ಇಂಚು ಲೆಂತ್ ನಮಗೆ ಸಿಗುತ್ತೆ. ಈಗ ಈ ಥರ ಮಾಡಿಕೊಂಡು ಈ ಥರ ಅರ್ಧ ಇಂಚು ಒಂದು ಸಲ ಮಡಚಿ, ಇನ್ನೊಂದು ಅರ್ಧ ಇಂಚು ಈ ಥರ ಮಡಚಿ ಫಿನಿಶಿಂಗ್ ಮಾಡ್ಕೊಳ್ಳಿ. ರೌಂಡಾಗಿ ಸ್ಟಿಚ್ ಮಾಡಿ ಫಿನಿಶಿಂಗ್ ಮಾಡ್ಕೊಳ್ಳಿ. ಈಗ ನಾನು ಲಾಸ್ಟ್ ಸ್ಟಿಚ್ ಆದಮೇಲೆ ಹಾಕಿದ ಸ್ವಲ್ಪ ಚಿಕ್ಕದೊಂದು ವೀಡಿಯೋ ಹಾಕ್ತೀನಿ, ಅದೇ ಥರ ಸ್ಟಿಚ್ ಮಾಡಿ ನೋಡಿ. ಇನ್ನೂ ಹೊಸ ವೀಡಿಯೋ ಹಾಕ್ತಾ ಇರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.